ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೇನು, ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿದ್ದಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡ್ತಾನೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡೋರನ್ನ ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕ ಆಡೋರನ್ನ ಗುರುತಿಸಲು ಆಗೋದಿಲ್ಲ. ಜನರು ಬಣ್ಣ ಬದಲಾಯಿಸಿದ್ರೆ ಭಗವಂತ ಸಮಯವನ್ನೇ ಬದಲಾಯಿಸ್ತಾನೆ. ಫಲ ನೀಡುವ ಭೂಮಿಯಲ್ಲಿ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವರ ಮುಂದೆ ಮಾತ್ರ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕು. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಬೇಡಿ. ಯಾಕಂದ್ರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ. ನಮ್ಮ ಹಿಡಿತದಲ್ಲಿ ಇರಬೇಕಾದ ದೇಹ ಮತ್ತು ಮನಸ್ಸೇ ನಮ್ಮ ಮಾತು ಕೇಳುವುದಿಲ್ಲವೆಂದ್ರೆ ಇನ್ನು ನಮ್ಮ ಹಿಡಿತದಲ್ಲಿ ಇರದ ಸುತ್ತಮುತ್ತಲಿನವರು ನಮ್ಮ ಮಾತು ಕೇಳಬೇಕು, ನಾವು ಹೇಳಿದ್ದೇ ಆಗಬೇಕು ಅಂದುಕೊಳ್ಳೋದು ತಪ್ಪಲ್ವಾ? ಸಂಬಂಧಗಳನ್ನು ಉಳಿಸಿಕೊಂಡು ಬಾಳಬೇಕು ನಿಜ, ಆದರೆ ನಮಗೆ ಗೌರವ ಸಿಗದ ಸಂಬಂಧ ಜೊತೆ ಅಲ್ಲ. ಒಂಟಿಯಾಗಿದ್ರೂ ಪರವಾಗಿಲ್ಲ, ನಂಬಿಕೆ ಕೊಂದು ನಗುವ ಜನರ ಸಹವಾಸ ಬೇಡ. ಒಂದು ಕಾಲದಲ್ಲಿ ಎಲ್ಲ ಸಂಬಂಧಗಳು ಪ್ರೀತಿಯೊಂದಿಗೆ ಸಂಬಂಧ ಹೊಂದಿದ್ದವು, ಆದರೆ ಈಗ ಎಲ್ಲ ಸಂಬಂಧಗಳು ಹಣದೊಂದಿಗೆ ಸಂಬಂಧ ಹೊಂದಿವೆ. ಮನೆಯಲ್ಲಿ ಅದೆಷ್ಟೇ ಜನರು ಇರಲಿ, ಆದರೆ ತಾಯಿ ಇಲ್ಲದಿದ್ದರೆ ಮನೆಯು ಖಾಲಿಯಾಗಿ ಕಾಣುತ್ತದೆ. ನಿಯತ್ತು ಏನೆಂದು ತಿಳಿಸಲು ದೇವರು ನಾಯಿಯನ್ನ ಸೃಷ್ಟಿಸಿದ. ನಂಬಿಕೆ ದ್ರೋಹ ಏನೆಂದು ತಿಳಿಸಲು ಕೆಲವು ಮನುಷ್ಯರನ್ನ ಸೃಷ್ಟಿಸಿದ. ಕೆಲವು ಸಲ ಬೇರೆ ಎಲ್ಲರಿಗೂ ಧೈರ್ಯ ತುಂಬುವ ವ್ಯಕ್ತಿ ಕೂಡ ಧೈರ್ಯವನ್ನ ಕಳೆದುಕೊಳ್ತಾನೆ. ಯಾಕಂದ್ರೆ ಕೆಲವು ನೋವುಗಳೇ ಹಾಗೆ ನಂಬಿಕೆಯನ್ನ ಕೊಂದು ಜೀವಂತ ಶವವಾಗಿಸುವ ಶಕ್ತಿಯನ್ನು ಹೊಂದಿರ್ತವೆ. ಜೀವನ ಅಂದುಕೊಂಡಷ್ಟು ಸುಲಭವಲ್ಲ. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ. ಚೆನ್ನಾಗಿ ಮಾತು ಬಲ್ಲವನು ಜ್ಞಾನಿಯಲ್ಲ. ಎಲ್ಲಿ ಮಾತಾಡಬೇಕು ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದುಕೊಂಡವನು ನಿಜವಾದ ಜ್ಞಾನಿ. ಸ್ವಿಚ್ ಹಾಕಿದ ಮರುಕ್ಷಣ ಫ್ಯಾನ್ ತಿರುಗ್ತದೆ, ಆದರೆ ಸ್ವಿಚ್ ಆಫ್ ಮಾಡಿದ ಮರುಕ್ಷಣ ಫ್ಯಾನ್ ನಿಲ್ಲೋದಿಲ್ಲ. ಕಷ್ಟಗಳು ಕೂಡ ಅಷ್ಟೇ, ಬರುವುದಕ್ಕೆ ಬೇಗ ಬರ್ತವೆ, ಹೋಗುವುದಕ್ಕೆ ಸಮಯ ತೆಗೆದುಕೊಳ್ತವೆ. ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗ್ತದೆ. ಬೇಕಿದ್ದಾಗ ಸಿಹಿಯಾದ ಮಾತುಗಳು, ಬೇಡವಾದಾಗ ಕಹಿಯಾದ ಮಾತುಗಳು. ನಿನ್ನ ಕಣ್ಣೀರನ್ನು ಯಾರು ಗಮನಿಸೋದಿಲ್ಲ, ನಿನ್ನ ನೋವನ್ನು ಯಾರು ಗುರುತಿಸೋದಿಲ್ಲ, ನಿನ್ನ ಕಷ್ಟಗಳನ್ನು ಯಾರು ತೀರಿಸೋದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುದ್ರಲ್ಲಿ ಮುಂದೆ ಇರ್ತಾರೆ. ಸಮಯ ನದಿ ತರ, ಒಂದು ಸಲ ಹರಿದು ಹೋದ ನೀರನ್ನು ನಾವು ಹೇಗೆ ಮುಟ್ಟಲು ಸಾಧ್ಯವಿಲ್ಲವೋ ಅದೇ ತರ ಒಂದು ಸಲ ಹರಿದು ಹೋದ ನೀರು ಮತ್ತೆ ಹಿಂದಕ್ಕೆ ಬರುವುದಿಲ್ಲ. ಕಾಲ ಯಾವಾಗಲೂ ಒಂದೇ ತರ ಇರಲ್ಲ. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತೆ. ಸಹನೆಯಿಂದ ಕಾದು ನೋಡು. ನಾನು ಇನ್ನೊಬ್ಬರಿಗೆ ಬುದ್ಧಿವಾದವನ್ನು ಹೇಳುವಷ್ಟು ದೊಡ್ಡವನಲ್ಲ. ಯಾಕಂದ್ರೆ ನಾನು ಮತ್ತೊಬ್ಬರಿಂದ ಬುದ್ಧಿಯನ್ನು ಕಲಿಯಬೇಕಾದದ್ದು ಬಹಳಷ್ಟಿದೆ. ಇನ್ನೊಬ್ಬರನ್ನ ಸರಿಯಿಲ್ಲ ಎಂದು ಹೇಳಬೇಕಾದ್ರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರು ಸರಿ ಇದ್ರೆ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಇರ್ತದೆ. ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂನು ಏನು ಗೊತ್ತಿಲ್ಲ ಅನ್ನೋ ತರ ಇರ್ತೀವಲ್ಲ, ಅದು ನಿಜವಾದ ತಾಳ್ಮೆ. ಮೌನವಾಗಿದ್ದೀನಿ ಅಂದ್ರೆ ತಪ್ಪು ಮಾಡಿದ್ದೇನೆ ಎಂದಲ್ಲ, ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನು ಅಷ್ಟೇ. ನಮ್ಮ ಮುಂದೆ ಒಂದು, ನಮ್ಮ ಬೆನ್ನ ಹಿಂದೆ ಒಂದು ಮುಖವಾಡ ಹಾಕಿ ನಟಿಸುವರಿಂದ ದೂರ ಇದ್ದಷ್ಟು ಒಳ್ಳೆಯದು. ನಮಗಾಗಿ ಅಲ್ಲದಿದ್ದರೂ ನಮ್ಮ ಸೋಲನ್ನು ನೋಡಲು ಕಾಯ್ತಿರುವವರಿಗಾದ್ರೂ ನಾವು ಗೆಲ್ಲೇಬೇಕು. ಒಂದು ಸುಳ್ಳು ಅಥವಾ ಮೋಸದಿಂದ ಕಳೆದು ಹೋದ ನಂಬಿಕೆ ಮತ್ತು ವಿಶ್ವಾಸ 1000 ನಿಜ ಹೇಳಿದ್ರು 1000 ಒಳ್ಳೆ ಕೆಲಸವೇ ಆಗ್ಲಿ ಏನೇ ಮಾಡಿದ್ರು ಪುನಃ ಬರೋದಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ರಹಸ್ಯವಾಗಿಡಬೇಕು. ನಿಮ್ಮ ಸ್ಥಿತಿ ಉತ್ತಮವಾಗಿದ್ರೆ ಜನರು ನಿಮ್ಮನ್ನು ಸಾಲ ಕೇಳಲು ಪ್ರಾರಂಭಿಸ್ತಾರೆ. ನಿಮ್ಮ ಸ್ಥಿತಿ ಕೆಟ್ಟದಾಗಿದ್ರೆ ಅವರು ನಿಮ್ಮನ್ನು ಗೌರವಿಸುವುದಿಲ್ಲ ಮತ್ತು ಬೆಂಬಲಿಸುವುದಿಲ್ಲ. ಆದ್ದರಿಂದ ಸಂತೋಷ ಮತ್ತು ದುಃಖವನ್ನು ನಿಮ್ಮಲ್ಲಿಯೇ ಇಟ್ಕೊಳ್ಳಿ. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಹಾಕುವುದು, ಹೊರಗಡೆ ಪ್ರೀತಿ ಒಳಗಡೆ ದ್ವೇಷ, ಹೊರಗಡೆ ಮಾನವ ತತ್ವ ಒಳಗಡೆ ರಾಕ್ಷಸ ತತ್ವ, ಹೊರಗಡೆ ನಿಯತ್ತಾಗಿರುವುದು ಒಳಗಡೆ ನಂಬಿಕೆ ದ್ರೋಹ ಮಾಡುವುದು, ಇದು ಇಂದಿನ ಮನುಷ್ಯನ ನೈಜ ಶೈಲಿ. ಬಾಯಲ್ಲಿ ವಿಷ ತುಂಬಿರೋ ಹಾವು ಜೊತೆ ಬೇಕಾದ್ರೂ ಬದುಕಬಹುದು, ಆದ್ರೆ ಮೈಯೆಲ್ಲ ವಿಷ ತುಂಬಿರೋ ಸಂಬಂಧಿಕರ ಜೊತೆ ಬದುಕೋಕ್ಕಾಗೋದಿಲ್ಲ. ಬರೆದ ಅಕ್ಷರ ತಪ್ಪಾದ್ರೆ ತಿದ್ದಬಹುದು, ಆದ್ರೆ ಬದುಕೆ ತಪ್ಪಾದ್ರೆ ತಿದ್ದುವುದು ಬಹಳ ಕಷ್ಟ. ಆದುದರಿಂದ ಬದುಕು ತಪ್ಪಾಗದಂತೆ ನೋಡಿಕೊಳ್ಳಿ. ಪ್ರಪಂಚದಲ್ಲಿ ಅತಿ ಸುಂದರವಾದ ಜೋಡಿ ನಗು ಮತ್ತು ಅಳು. ಅವು ಯಾವತ್ತೂ ಭೇಟಿ ಆಗೋದೇ ಇಲ್ಲ. ಅಕಸ್ಮಾತ್ ಭೇಟಿ ಆದ್ರೆ ಆ ಕ್ಷಣ ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಮ ಎದುರುಗಡೆ ಒಂಥರ, ನಮ್ಮ ಹಿಂದುಗಡೆ ಒಂಥರ ಇರುವ ಜನರಿಂದ ಆದಷ್ಟು ದೂರ ಇರೋದೇ ಒಳ್ಳೆಯದು. ಆಕಳು ತನ್ನ ಹಾಲನ್ನು ತಾನು ಕುಡಿಯೋದಿಲ್ಲ, ಮರ ತನ್ನ ನೆರಳನ್ನು ತಾನು ಅನುಭವಿಸೋದಿಲ್ಲ. ಜೀವನವೆಂದರೆ ನಮಗಾಗಿ ಬದುಕುವುದಲ್ಲ, ಬೇರೆಯವರಿಗಾಗಿ ಬದುಕಬೇಕು. ಅದುವೇ ಜೀವನ. ಮುಹೂರ್ತವಿಲ್ಲದೆ ಜನನ, ಮುಹೂರ್ತವಿಲ್ಲದೆ ಮರಣ. ಜನನ ಮರಣದ ನಡುವೆ ಮುಹೂರ್ತದ ಬೆನ್ನೇರುವ
ಮನುಜ. ನಾವು ಹುಟ್ಟಿದ್ರೆ ತಾಯಿ ಸಂತೋಷ ಪಡಬೇಕು, ತಂದೆ ಗರ್ವ ಪಡಬೇಕು, ಬದುಕಿದ್ರೆ ಸಮಾಜ ಇಷ್ಟಪಡಬೇಕು, ಸತ್ತರೆ ಶತ್ರು ಕೂಡ ಕಣ್ಣೀರು ಸುರಿಸಬೇಕು. ನಿಜವಾದ ಜೀವನ ಅಂದ್ರೆ ಇದೆ. ಒಬ್ಬರ ಜೀವನ ಹಾಳು ಮಾಡಿ ಮತ್ತೊಬ್ಬರ ಜೊತೆಗೆ ನಗುನಗುತ್ತಾ ಇರುವವರು ಎಷ್ಟು ಒಳ್ಳೆಯವರ ಹಾಗೆ ನಟಿಸಿದ್ರು ಕೂಡ ಕರ್ಮ ಅನ್ನೋದು ಅವರನ್ನ ಬಿಡೋದಿಲ್ಲ. ಕಾಡುವ ಬಡತನ ನಾಳೆ ಹೋಗ್ಬೋದು, ಇಲ್ಲದ ಸಿರಿತನ ಮುಂದೆ ಬರ್ಬೋದು, ಆದ್ರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರೋದಿಲ್ಲ. ಜೀವಂತ ಇದ್ದಾಗ ಮಾಡುವ ಅವಮಾನ, ಸತ್ತಾಗ ಮಾಡುವ ಗುಣಗಾನ ಇವೆರಡು ವ್ಯರ್ಥ. ಯಾರಿಗೆ ಯಾರೂ ಆಗಲ್ಲ, ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಬೇಕಷ್ಟೇ. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರ್ಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರೆ ಜಾಸ್ತಿ. ನಮಗೆ ನಾವೇ ಮಾಡಿಕೊಳ್ಳುವ ದ್ರೋಹ ಏನಂದ್ರೆ ನಿರೀಕ್ಷೆಗೆ ಮೀರಿ ಇನ್ನೊಬ್ಬರ ಮೇಲೆ ಇಟ್ಟಿರುವ ನಂಬಿಕೆ. ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠ ಅಲ್ಲ, ಎಲ್ಲಿ ಸೋಲಬೇಕು ಅಂತ ಗೊತ್ತಿರುವವರು ಕೂಡ ಶ್ರೇಷ್ಠ ವ್ಯಕ್ತಿಗಳೇ. ಜೀವನದಲ್ಲಿ ನಾವು ಕಲಿತ ಪಾಠಕ್ಕಿಂತ ನಾವು ನಂಬಿದವರೇ ಕಲಿಸಿದ ಪಾಠವೇ ಹೆಚ್ಚು. ಪಾಪ ಅಂತ ಸಹಾಯ ಮಾಡಿದ್ರೆ ನಮಗೆ ಶಾಪ ಹಾಕುವ ಕಾಲವಿದು. ಯಾವುದಕ್ಕೂ ಹುಷಾರಾಗಿರಿ, ಇದೇ ಈಗಿನ ಪ್ರಪಂಚ. ನಾನು ಮಾಡಿದ ತಪ್ಪು ಏನಂದ್ರೆ ನಾನು ನಂಬಿದವರು ವಿಶ್ವಾಸದಿಂದ ಮಾತನಾಡುತ್ತಿದ್ದಾರೆ ಎಂದುಕೊಂಡೆ, ಆದ್ರೆ ನಟಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗ್ಲಿಲ್ಲ. ನಮ್ಮವರು ನಮ್ಮಿಂದ ಯಾವಾಗ ಮಾತನಾಡದೆ ಸ್ವಲ್ಪ ಸ್ವಲ್ಪ ದೂರವಾಗ್ತಾರೋ ಆವತ್ತೇ ತಿಳ್ಕೋಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಎಂದು. ನಾನು ಯಾರನ್ನು ದೂರ ಮಾಡಿಲ್ಲ, ಯಾರಿಗೆ ಅವಶ್ಯಕತೆ ಮುಗೀತೋ ಅವರೇ ನನ್ನಿಂದ ದೂರ ಆಗಿದ್ದಾರೆ ಅಷ್ಟೇ. ಬೇರೆಯವರನ್ನ ನೋಯಿಸೋ ಮೊದಲು ಯೋಚಿಸಿ ಆ ನೋವು ನಿಮಗಾದ್ರೆ ಹೇಗಿರುತ್ತೆ ಎಂದು. ವಿಶ್ವದಲ್ಲಿ ಅತ್ಯಂತ ದುರ್ಬಲ ಪುರುಷ ಯಾರಂದ್ರೆ ಮಹಿಳೆಯ ಮೇಲೆ ಕೈ ಎತ್ತುವ ಮೂಲಕ ತನ್ನನ್ನು ತಾನು ಶಕ್ತಿಶಾಲಿ ಎಂದು ಸಾಬೀತುಪಡಿಸಲು ಬಯಸುವವನು. ಕೋಪ ಇದ್ದವನಿಗೆ ಬೇರೆ ಶತ್ರುವೇ ಬೇಡ, ಜ್ಞಾನ ಉಳ್ಳವನಿಗೆ ಬೇರೆ ಸಂಪತ್ತು ಬೇಡ, ಕರುಣೆ ಉಳ್ಳವನಿಗೆ ಮತ್ಯಾವ ರಕ್ಷಣೆಯೂ ಬೇಡ. ನೆನಪಿರ್ಲಿ, ಕೊನೆವರೆಗೂ ಮೊದಲಿನ ತರ ಯಾರೂ ಇರಲ್ಲ. ಸಮಯಕ್ಕೆ ತಕ್ಕ ಹಾಗೆ ಎಲ್ಲರೂ ಬದಲಾಗ್ತಾರೆ. ಎಚ್ಚರ, ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರ್ತಾರೆ. ಒತ್ತಾಯ ಮಾಡಿ ನಾವು ಯಾರ ಜೊತೆಯೂ ಮಾತನಾಡಬಾರದು, ಯಾಕಂದ್ರೆ ಅವರು ಕಷ್ಟಪಟ್ಟು ಮಾತನಾಡ್ತಾರೆ ಹೊರತು ಇಷ್ಟಪಟ್ಟಲ್ಲ. ಸಮಯ ಬದಲಾದಾಗ ನೋವಾಗೋದಿಲ್ಲ, ಆದ್ರೆ ಸಮಯಕ್ಕೆ ತಕ್ಕಂತೆ ನಮ್ಮವರು ಬದಲಾದಾಗ ಜೀವ ಹೋದಷ್ಟು ನೋವಾಗ್ತದೆ. ಹಸಿವಂತ ಬಂದಾಗ ಕೈಲಾದ್ರೆ ಏನಾದ್ರೂ ಕೊಡಿ, ಹಾಗೆ ಕಳುಹಿಸಬೇಡಿ, ಯಾಕಂದ್ರೆ ಹಸಿವು ಅನ್ನೋದು ನರಕಕ್ಕಿಂತ ದೊಡ್ಡದು. ಸಂತೋಷವನ್ನು ನಾವೇ ಸಂಪಾದಿಸಬೇಕು, ದುಃಖನ ಎಲ್ಲರೂ ಉಚಿತವಾಗಿ ಕೊಟ್ಟು ಹೋಗ್ತಾರೆ. ಬಂಗಾರದಂತ ಮಾತು, ಜೊತೆಗಿರುವವರೆಲ್ಲ ನಿನ್ನವರೇ ಎಂದು ಬೇಗಬೇಡ. ಅವರವರಿಗೆ ಬೇಕಾದವರು ಜೊತೆಯಲ್ಲಿದ್ದಾಗ ನಿನ್ನನ್ನು ಕಡೆಗಣಿಸ್ತಾರೆ. ಒಳ್ಳೆಯ ಗುಣಕ್ಕೆ, ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಕಾಲ ಬರಲೇಬೇಕು, ಬಂದೇ ಬರುತ್ತೆ. ಅಲ್ಲಿಯವರೆಗೂ ನಾವು ಕಾಯಲೇಬೇಕು. ಕಣ್ಣಿಗೂ ಕಣ್ಣೀರಿಗೂ ಏನು ವ್ಯತ್ಯಾಸ? ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಗೊತ್ತು. ಒಳ್ಳೆ ಸೋತಿರ್ಬೋದು, ಸಾಯೋದಿಲ್ಲ. ಕೆಟ್ಟದು ಗೆದ್ದಿರ್ಬೋದು, ಉಳಿಯೋದಿಲ್ಲ. ಬಳಸಿಕೊಂಡವರನ್ನ ಮರೆತು ಬಿಡ್ಬೇಕು, ಆದ್ರೆ ಬೆಳೆಸಿದವರನ್ನ ಯಾವತ್ತೂ ಮರಿಬಾರದು. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗೋದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗ್ತಾರೆ, ನಿಜ ಹೇಳುವವನು ಕೊನೆಯವರೆಗೂ ಕೆಟ್ಟವನಾಗಿ ಉಳಿತಾನೆ. ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದ್ರೂ ಸಿಹಿ ಆಗೋದಿಲ್ಲ, ಹಾಗೆ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಸಿಹಿ ತಿನಿಸಿದ್ರು ಅವರು ವಿಷವನ್ನೇ ಹೊರಹಾಕ್ತಾರೆ. ಹುಟ್ಟೋ ಸೂರ್ಯನೇ ಮುಳುಗುವಷ್ಟರಲ್ಲಿ ಅಷ್ಟೆಲ್ಲ ಬಣ್ಣ ಬದಲಾಯಿಸುವಾಗ ನಮ್ಮ ಸುತ್ತಮುತ್ತ ಇರೋ ಜನರು ಬಣ್ಣ ಬದಲಾಯಿಸೋದ್ರಲ್ಲಿ ಆಶ್ಚರ್ಯ ಏನಿದೆ? ಒಳ್ಳೆಯ ದಿನ ಬರಬೇಕಂದ್ರೆ ಸ್ವಲ್ಪ ಕೆಟ್ಟ ದಿನಗಳ ಜೊತೆ ಕಾಲ ಕಳೀಲೇಬೇಕು. ವಿದ್ಯೆ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು. ಚೊಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸೋರಿಗೆ ನಮ್ಮ ಮೌನವೇ ಉತ್ತರ ಆಗಬೇಕು, ಯಾಕಂದ್ರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರ ಮುಂದೆ ಕಾಲವೇ ಕೊಡುತ್ತೆ. ಎಲ್ಲರನ್ನೂ ಮೆಚ್ಚಿಸಲು ಹೋದ್ರೆ ನಮ್ಮ ಬದುಕೆ ವ್ಯರ್ಥ. ಬಲ್ಲವರು ಮೆಚ್ಚಿದ್ರೆ ಸಾಕು, ನಮ್ಮ ಬದುಕಿಗೊಂದು ಅರ್ಥ. ಮಾತು ಮತ್ತು ಹೃದಯ ಎರಡನ್ನೂ ಜೋಪಾನವಾಗಿ ನೋಡ್ಕೋಬೇಕು, ಯಾಕಂದ್ರೆ ಮಾತಾಡಿದ್ರೆ ಹೋಯ್ತು, ಹೃದಯ ಹೊಡೆದ್ರೆ ಹೋಯ್ತು. ಸತ್ಯ ಬಹಳ ಚೂಪಾಗಿರುತ್ತೆ, ಅದಕ್ಕೆ ಅದು ಬಹಳ ಜನಕ್ಕೆ ಚುಚ್ಚುತ್ತೆ. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇರಿ, ಚಿಗುರಿದ್ರೆ ಮರವಾಗ್ಲಿ, ಇಲ್ಲವೆಂದ್ರೆ ಮಣ್ಣಿಗೆ ಗೊಬ್ಬರವಾಗ್ಲಿ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದುತ್ತಮ. ಜೀವನ ಅನ್ನೋದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನ ಇನ್ನೊಬ್ಬರೊಂದಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಬಾರ್ದು. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡುತ್ತಾ ಬರ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲಾ ಬಿದಿರುಗಳು ಕೊಳಲುಗಳಾಗೋದಿಲ್ಲ. ಕೆಲವರಿಗೆ ದೋಣಿಗಳಾಗ್ತವೆ, ಕೆಲವರಿಗೆ ಮನೆಗಳಾಗ್ತವೆ. ಹಾಗೆ ಜೀವನ. ಯಾವಾಗಲೂ ದಾರಿ ಇಲ್ಲ ಅಂತ ನಿಲ್ಬಾರ್ದು. ನಾವು ನಡೆದದ್ದೇ ದಾರಿ ಆಗ್ಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು. ಮಕ್ಕಳಿಗೆ ಏನು ಆಸ್ತಿ ಮಾಡಿದ್ದೀರಿ ಎಂಬುದಲ್ಲ, ಅವರಿಗೆ ತಮ್ಮ ಕಾಲ ಮೇಲೆ ನಿಲ್ಲುವ ಆತ್ಮಸ್ಥೈರ್ಯ ಎಷ್ಟು ತುಂಬಿದ್ದೀರಿ ಎಂಬುದು ಮುಖ್ಯ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮ ಕೈ ಬಿಡ್ಬೋದು, ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿತಾನೆ.
ರಕ್ಷಿಸ್ತಾನೆ. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲಾಗಿ ಮಾತು ಬಂದರೂ ಸಹ ಮೂಕನಂತಿರೋದೊಳ್ಳೆಯದು. ಮತ್ತೊಬ್ಬರ ಕುರಿತು ಆಪಾದನೆ ಮಾಡುವ ಮೊದಲು ಆಳವಾಗಿ ಯೋಚಿಸಿ. ಯಾಕಂದ್ರೆ ಮಾಡಿದ ಆಪಾದನೆ ಸುಳ್ಳಾದ್ರೆ ಅದರ ಪ್ರತಿಫಲ ತುಂಬಾ ಘೋರವಾಗಿರ್ತದೆ. ತಪ್ಪು ಇಲ್ಲದ ಕಡೆ ತಲೆಬಾಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಒಂದೊಂದ್ಸಲ ಏನಿಲ್ಲ ಅನ್ನೋ ಪದದಲ್ಲಿ ಹೇಳಿಕೊಳ್ಳಲಾಗದ ಅದೆಷ್ಟು ಭಾವನೆಗಳಿರ್ತವೆ. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆ ಲೇಸು. ಯಾವಾಗಲೂ ಯೋಚಿಸಿ ಮಾತಾಡೋದನ್ನ ಕಲಿಬೇಕು. ಯಾಕಂದ್ರೆ ನಾವಾಡಿದ ಮಾತನ್ನು ನಾವು ಮರೆತರು ಕೇಳಿಸಿಕೊಂಡವರು ಯಾವತ್ತೂ ಮರೆಯೋದಿಲ್ಲ. ನಾವೆಷ್ಟೇ ಬೇಡ ಅಂದ್ರೂ ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, ಕೆಲವರು ಪಾಠ ಕಲಿಸ್ತಾರೆ. ನಾವು ಎಲ್ಲದನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ರೂ ಅರಿತುಕೊಳ್ಳಬಲ್ಲರು. ಸಂತೋಷವೆಂದರೆ ನಾವು ಬಯಸಿದ್ದನ್ನು ಪಡೆಯೋದಲ್ಲ. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನ ನೋಡ್ತವೆ. ಹಾಗೆ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡ್ತಾರೆ. ಉಸಿರಿಲ್ಲದ ಶವದ ಮುಂದೆ ಕೂತು ಎಷ್ಟು ಅತ್ತರೇನು ಫಲ. ಉಸಿರಿದ್ದಾಗ ಕಡೆಗಣಿಸಿ. ನಾಯಿಗೆ 3 ದಿನ ಊಟ ಹಾಕಿದ್ರೆ 3 ವರ್ಷ ನೆನೆಸುತ್ತೆ. ಮನುಷ್ಯನಿಗೆ 3 ವರ್ಷ ಊಟ ಹಾಕಿದ್ರೂ ಕೂಡ 3 ದಿನಕ್ಕೆ ಮರೆತು ಬಿಡ್ತಾನೆ. ಒಬ್ಬ ವ್ಯಕ್ತಿ ನೋವಿನಲ್ಲೂ ನಗುವುದನ್ನ ಕಲಿತಿದ್ದಾನೆ ಅಂದ್ರೆ ಜೀವನ ಅವನಿಗೊಂದು ದೊಡ್ಡ ಪಾಠ ಕಲಿಸಿದೆ ಎಂದರ್ಥ. ಜ್ಞಾನ ಮತ್ತು ಬುದ್ಧಿವಂತಿಕೆಯ ಜೊತೆಗೆ ಹೃದಯವಂತಿಕೆ ಇದ್ದರೆ ಮಾತ್ರ ಆ ವ್ಯಕ್ತಿ ಪರಿಪೂರ್ಣ ಎನಿಸಿಕೊಳ್ತಾನೆ. ಹೇ ಮರುಳ, ನಿನ್ನಲ್ಲಿ ಎಷ್ಟೇ ಹಣ, ಆಸ್ತಿ, ಅಂತಸ್ತು ಇದ್ದರೂ ಆ ಭಗವಂತನನ್ನ ನೀನು ಕೊಂಡುಕೊಳ್ಳಲಾರೆ. ಅವನು ಒಲಿಯುವುದು ಭಕ್ತಿಗೆ ವಿನಾ ಹಣಕ್ಕಲ್ಲ. ನಿನ್ನಲ್ಲಿ ನಿರ್ಮಲವಾದ ಭಕ್ತಿ ಇತ್ತೆಂದರೆ ಅವನು ಯಾವುದಾದರೂ ಒಂದು ರೂಪದಲ್ಲಿ ನಿನ್ನ ಮುಂದೆ ಬಂದು ನಿಲ್ತಾನೆ. ಅದನ್ನು ಗ್ರಹಿಸುವ ಮನಸ್ಸು, ನಂಬಿಕೆ ಮತ್ತು ಸಹನೆ ನಿನಗಿರಬೇಕು. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದ್ರೆ ನಮಗೆ ನಾವೇ ಹೆದರಿ ಬದುಕಬೇಕಾಗ್ತದೆ. ಶಕ್ತಿಯೇ ಜೀವನ, ದುರ್ಬಲತೆ ಮರಣ. ಎಲ್ಲಿಯವರೆಗೆ ಮನಸ್ಸಿನಲ್ಲಿ ಶಕ್ತಿ ಇರ್ತದೆಯೋ ಅಲ್ಲಿಯವರೆಗೆ ಜೀವನ ನಡೆಸಲು ಸಾಧ್ಯ. ಮನಸ್ಸಿನ ಶಕ್ತಿಯನ್ನು ಕಳೆದುಕೊಂಡ ತಕ್ಷಣ ದೇಹದಲ್ಲಿ ಶಕ್ತಿ ಇದ್ದರೂ ಕೂಡ ಏನನ್ನೂ ಮಾಡಲಾಗದ ಸ್ಥಿತಿಯಲ್ಲಿರ್ತಾರೆ. ಜೀವನದಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ, ಇನ್ನು ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನು ಕೆಲವರು ಅವರವರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನ ಬಳಸಿಕೊಳ್ತಾರೆ. ಸವಾಲು ಎದುರಾದಾಗ ಅದನ್ನು ದಿಟ್ಟತನದಿಂದ ಎದುರಿಸಿ ನಂತರ ಮುಂದಿನ ಸವಾಲಿಗೆ ಮುಂದುವರಿಯಿರಿ. ಮುಗಿದ ಸವಾಲಿನ ಬಗ್ಗೆ ಚಿಂತಿಸುತ್ತಾ ಕಾಲ ಕಳೆಯದಿರಿ. ನಮ್ಮ ಜೀವನದಲ್ಲಿ ಕೆಲವರು ಆಟ ಆಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಏನು ಗೊತ್ತಿಲ್ಲ ಅನ್ನೋ ತರ ಇರ್ತೀವಲ್ಲ, ಅದು ನಿಜವಾದ ತಾಳ್ಮೆ. ಬದುಕಲ್ಲಿ ಗೆಲ್ಲಲು ಕೆಲವೊಮ್ಮೆ ಸಂಘರ್ಷಕ್ಕಿಂತಲೂ ಸಂಧಾನವೂ ಮುಖ್ಯವಾಗ್ತದೆ. ನೆನಪಿರ್ಲಿ, ಕೆಲವೊಮ್ಮೆ ಸಂಧಾನ ಸೋಲಲ್ಲ. ದ್ವೇಷ, ಅಸೂಯೆಗಳನ್ನು ನೀವು ತೋರಿದ್ರೆ ಅದು ಚಕ್ರಬಡ್ಡಿ ಸಮೇತ ನಿಮಗೆ ಹಿಂತಿರುಗಿ ಬರುತ್ತದೆ. ಯಾವ ಶಕ್ತಿಯಲ್ಲೂ ಅದನ್ನು ತಪ್ಪಿಸಲಾಗದು. ಒಂದು ಸಲ ಅದನ್ನು ಚಲಿಸುವಂತೆ ಮಾಡಿದ್ರೆ ಅದರ ಫಲವನ್ನು ಅನುಭವಿಸಲೇಬೇಕು. ಬೀಗಿ ಬದುಕುವುದಕ್ಕಿಂತ ಬಾಗಿ ಬದುಕಿದ್ರೆ ಸಕಲವು ನಮ್ಮದಾಗ್ತದೆ. ಹಣವನ್ನ ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನ ಎರಚುತ್ತವೆ. ಕೊಟ್ಟ ಹಣ ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನ ಎರಚುತ್ತವೆ. ಸರಳತೆಯಿಂದ ಬರುವ ಶೋಭೆಗೆ ಯಾವ ಅಲಂಕಾರವೂ ಸಮವಾಗದು. ಸಮಯ ಎಲ್ಲರನ್ನೂ ಬದಲಾಯಿಸ್ತದೆ, ಆದರೆ ನೆನಪುಗಳು ಯಾವತ್ತೂ ಬದಲಾಗೋದಿಲ್ಲ. 4 ದಿನ ದೂರ ಹೋಗಿ ನೋಡಿ, ಜನ ನಿಮ್ಮನ್ನ ಮರೆತೇ ಬಿಡ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಲಿರ್ತಾನೆ. ಆದ್ರೆ ನಿಜ ಏನಂದ್ರೆ ಜನರಿಗೆ ನೀವಿದ್ರು ಇಲ್ಲದಿದ್ದರೂ ಏನು ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನ ನೆನಪಿಸಿಕೊಳ್ತಾರೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕಿ. ಸಂಸ್ಕಾರ ಇಲ್ಲದವನ ನಮಸ್ಕಾರದಲ್ಲಿ ಯಾವ ಪುರಸ್ಕಾರವೂ ದೊರೆಯೋದಿಲ್ಲ. ಸಮಯ ಹಾಗೂ ತಿಳುವಳಿಕೆ ಇವೆರಡೂ ಒಂದೇ ಬಾರಿಗೆ ಸಿಗುವುದು ಅಪರೂಪ. ಯಾರಿಗೆ ಸಿಗುವುದು ಅವರೇ ಭಾಗ್ಯವಂತರು. ಯಾಕಂದ್ರೆ ಸಮಯವಿರುವಾಗ ತಿಳುವಳಿಕೆ ಇರೋದಿಲ್ಲ, ತಿಳುವಳಿಕೆ ಬಂದ ಮೇಲೆ ಸಮಯವೇ ಇರೋದಿಲ್ಲ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ಕರುಣೆ ಇಲ್ಲದ ಮನಸ್ಸುಗಳಲ್ಲಿ ಸ್ನೇಹ ಆಗಲಿ ಪ್ರೀತಿಯಾಗಲಿ ಹುಡುಕಬಾರದು. ದೇವರಾದ ರಾಮನೇ ರಾವಣನಿಗೆ ಇಷ್ಟವಾಗ್ಲಿಲ್ಲ, ಪರಮಾತ್ಮನಾದ ಶ್ರೀಕೃಷ್ಣನೇ ಕಂಸನಿಗೆ ಇಷ್ಟವಾಗ್ಲಿಲ್ಲ. ಹಾಗಿದ್ಮೇಲೆ ಹುಲು ಮಾನವರಾದ ನಾವು ಎಲ್ಲರಿಗೂ ಇಷ್ಟವಾಗಿ ಬದುಕ್ತೇವೆ ಎನ್ನುವುದರಲ್ಲಿ ಅರ್ಥವಿಲ್ಲ. ಕಷ್ಟದ ಬೆಲೆ ಗೊತ್ತಿರುವವರು ಯಾರಿಗೂ ಕಷ್ಟ ಕೊಡೋದಿಲ್ಲ. ಇಷ್ಟದ ಬೆಲೆ ಗೊತ್ತಿರುವವರು ಯಾರನ್ನು ದೂರ ಮಾಡಿಕೊಳ್ಳೋದಿಲ್ಲ. ಯಾವಾಗಲೂ ನಗುವ ಮತ್ತು ತುಂಬಾ ಮಾತನಾಡುವ ವ್ಯಕ್ತಿ ಸುಮ್ಮನಾಗಿ ಬಿಟ್ರೆ ಅರ್ಥ ಮಾಡಿಕೊಳ್ಳಿ, ಆ ವ್ಯಕ್ತಿ ಒಳಗಿನಿಂದ ಸಂಪೂರ್ಣವಾಗಿ ನೊಂದಿರ್ತಾನೆ. ಕ್ಷಮೆ ಕೇಳಿದಾಕ್ಷಣ ನಮ್ಮದೇ ತಪ್ಪು ಅಂತಲ್ಲ, ಅದು ಅಹಂಕಾರವನ್ನ ಮೀರಿ ಸಂಬಂಧಕ್ಕೆ ನೀಡಿದ ಗೌರವ. ಜೀವನದಲ್ಲಿ ಅರ್ಥ ಹುಡುಕ್ಬೇಡಿ, ಅರ್ಥವಿರುವ ಬದುಕು ಕಟ್ಟಿಕೊಳ್ಳಿ. ನಾನು ಕೊಡುವಷ್ಟು ಬೆಳೆದಿಲ್ಲ, ಆದ್ರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ಆ ದೇವರು ಕೊಟ್ಟಿದ್ದಾನೆ. ರಾತ್ರಿ ಕನಸುಗಳ ಮೆಲುಕು, ಮುಂಜಾನೆ ವಾಸ್ತವದೊಂದಿಗೆ ಬದುಕು. ಆರೋಗ್ಯದ ಮುಂದೆ ಕೋಟಿನು ಸೊನ್ನೆನೆ. ಜೀವನನೇ ಶಾಶ್ವತ ಅಲ್ಲ ಅಂದಾಗ ಮಧ್ಯದಲ್ಲಿ ಪರಿಚಯವಾದ ಈ ಸಂಬಂಧಗಳು ಹೇಗೆ ಉಳಿಯೋದಕ್ಕೆ
ಸಾಧ್ಯ ಅಲ್ವಾ? ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗುತ್ತೆ. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದ್ರೂ ಸಿಗ್ಬೋದು, ಆದ್ರೆ ಒಳ್ಳೆಯ ಮನಸ್ಸಿರುವವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರೋದು ಜೀವನ ಅಲ್ಲ. ನಾವು ನೋವಲಿದ್ದು ಮತ್ತೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ. ಬಿದ್ದಾಗಲೂ ಎದ್ದು ನಿಲ್ಲುವ ಛಲವೇ ಜೀವನದ ಶಕ್ತಿ. ಹಸಿದಾಗ ಸಿಗದ ಅನ್ನ, ಬಯಸಿದಾಗ ಸಿಗದ ಪ್ರೀತಿ, ನೋವಲ್ಲಿ ಜೊತೆಗಿರದ ಸ್ನೇಹ, ನಿರೀಕ್ಷೆಯ ತಾಳ್ಮೆ ಮೀರಿದ ಮೇಲೆ ದೇವರೇ ಬಂದರೂ ಕೂಡ ಬೇಡವೆನಿಸುವುದು. ಒಳ್ಳೆಯವರಿಗೆ ಮರೆಯು ಜಾಸ್ತಿ, ಪಾಪಿಗಳಿಗೆ ಇದುವೇ ದೊಡ್ಡ ಆಸ್ತಿ. ಒಬ್ಬರನ್ನ ಅರ್ಥ ಮಾಡಿಕೊಳ್ಳದಿದ್ರೂ ಪರವಾಗಿಲ್ಲ, ಅವರನ್ನು ತಪ್ಪಾಗಿ ಮಾತ್ರ ತಿಳಿಯಬೇಡಿ. ಸಂಬಂಧ ಉಳಿಯೋಕೆ ನಾವು ಅವರನ್ನ ಬಯಸಿದ್ರೆ ಸಾಕಾಗೋದಿಲ್ಲ, ಅವರು ಸಹ ನಮ್ಮನ್ನ ಬಯಸಬೇಕು. ತನ್ನವರೆಂದುಕೊಂಡು ಸಹಾಯ ಮಾಡಿದ ಮೇಲೆ ಅವರಲ್ಲಾಗುವ ಬದಲಾವಣೆ ನೋವು ನೀಡಬಹುದು. ಆದ್ದರಿಂದ ಮಾಡುವ ಸಹಾಯವನ್ನು ಕರ್ತವ್ಯ ಎಂದು ತಿಳಿದು ಮಾಡಿ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರ್ತಾನೆ. ಮೌನವಾಗಿ ಇರಬೇಕು ಅನಿಸ್ತಿದೆ, ಪ್ರಪಂಚಕ್ಕೆ ಹೆದರಿಯಲ್ಲ. ನನ್ನಲ್ಲಿ ಇರುವ ಭಾವನೆಗಳಿಗೆ ನೋವಾಗಬಾರದೆಂದು ಅಷ್ಟೇ. ದೂರ ಆಗಲು ಕ್ಷಣ ಸಾಕಂತೆ, ಜೊತೆಗಿರಲು ಋಣ ಬೇಕಂತೆ. ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು, ದೂರ ಆಗಲು ಚಿಕ್ಕದಾದ ಸಂಶಯ ಸಾಕು. ಭಾವನೆಗಳೇ ಬದಲಾಗ್ತಿದೆ, ಇನ್ನು ಸಂಬಂಧಗಳು ಗಟ್ಟಿಯಾಗಿ ಉಳಿಯಲು ಹೇಗೆ ಸಾಧ್ಯ? ವಿದ್ಯೆ ಗೌರವವನ್ನ ಕಾಪಾಡುತ್ತೆ, ದುಡ್ಡು ಘನತೆಯನ್ನ ಕಾಪಾಡುತ್ತೆ, ಬಡತನ ಮರ್ಯಾದೆಯನ್ನು ಕಾಪಾಡುತ್ತೆ, ಸಂಸ್ಕಾರ ಎಲ್ಲವನ್ನು ಕಾಪಾಡುತ್ತೆ. ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದಿಸಿದವನು ಅವನ ಆಸ್ತಿಗೆ ಮಾತ್ರ ಒಡೆಯನಾಗಿರ್ಬೋದು, ನೆಮ್ಮದಿಗಲ್ಲ. 3 ಹೊತ್ತು ಅನ್ನ ತಿನ್ನುವವ ಶ್ರೀಮಂತಿಕೆ ಇಲ್ಲದಿರ್ಬೋದು, ಆದ್ರೆ ಅವನ ನೆಮ್ಮದಿಗೆ ಅವನೇ ಒಡೆಯ. 1 ತೊಟ್ಟು ನೀರು ಸೋಕದಂತೆ ಸಮುದ್ರವನ್ನ ದಾಟಬಹುದು, ಆದ್ರೆ 1 ಹನಿ ಕಣ್ಣೀರು ಹಾಕದೆ ಜೀವನ ಎಂಬ ಸಮುದ್ರ ದಾಟಲು ತುಂಬಾ ಕಷ್ಟ. ಹಣ ಎಷ್ಟಿದ್ರೇನು, ಋಣ ಇದ್ದಷ್ಟೇ ಜೀವನ. ಶ್ರಮ ಎನ್ನುವುದು ಯಾರನ್ನೂ ಕೊಲ್ಲುವುದಿಲ್ಲ, ಆದ್ರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನ ಜೀವಂತವಾಗಿ ಕೊಲ್ತದೆ. ಕೆಟ್ಟತನಕ್ಕಷ್ಟೇ ಅಲ್ಲ, ಕೆಲವೊಮ್ಮೆ ಅತಿಯಾದ ಒಳ್ಳೆತನಕ್ಕೂ ಶಿಕ್ಷೆಯಾಗಿ ಬಿಡ್ತದೆ. ದೇವರು ಕಷ್ಟ ಕೊಟ್ಟು ಕಾಪಾಡ್ತಿದ್ದಾನೆ ಅಂದ್ರೆ ನೀವು ಯಾರಿಗೂ ಕೆಟ್ಟದು ಬಯಸಿಲ್ಲ ಎಂದರ್ಥ. ಯಾವುದೇ ಸಂಬಂಧ ಎಷ್ಟು ಕಾಲ ಉಳಿಯುತ್ತದೆ ಎಂಬುದು ಅದೃಷ್ಟದಿಂದಲ್ಲ, ವ್ಯಕ್ತಿಯ ನಡವಳಿಕೆಯಿಂದ ನಿರ್ಧರಿಸಲ್ಪಡ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.